ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ರೈತ ಮಾಹಿತಿಯಲ್ಲಿ ಅಡಿಕೆ ಗೋಟುಗಳಿಂದ ಬಂದಂತಹ ಸಸಿಗಳನ್ನು ಯಾವ ರೀತಿ ಪ್ಯಾಕೆಟಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ವಿಡಿಯೋನ. ಯಾರೆಲ್ಲ ನೋಡಿಲ್ಲ ಅಂದ್ರೂ ಕೂಡ ಅದನ್ನು ಹೈಕಾರ್ಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ. ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಅದ್ರ ಲಿಂಕ್ ಹಾಕಿರ್ತೀನಿ, ಕಳೆದ ವಿಡಿಯೋನ ಚೆಕ್ ಮಾಡಿ. ಇದು ಏನು ನೋಡ್ತಾ ಇದ್ದೀರಾ ನೀವು, ಒಂದು 3 ತಿಂಗಳು ನಂತರ ಬೆಳ್ಕೊಂಡಿರೋವಂತಹ ಮಡಿಗಳಲ್ಲಿ ಬೆಳ್ಕೊಂಡಿರೋವಂತಹ ನಾಟಿ ಮಾಡಿ ಗೋಟ್ಗಳನ್ನು ಹಾಕಿ ಮಡಿಗಳಿಂದ ಬಂದಿರತಕ್ಕಂತಹ ಅಡಿಕೆ ಗೋಟಿನ ಸಸಿಗಳು. ಇದನ್ನು ಕಿತ್ಬಿಟ್ಟು ಯಾವ ರೀತಿ ಪ್ಯಾಕೆಟಿಂಗ್ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಸ್ನೇಹಿತರೆ. ಕೀಳ್ತಾ ಇದ್ದೀವಿ. ಇದು ಆಲ್ರೆಡಿ 3 ತಿಂಗಳು ಕಳೆದಿದೆ ಸ್ನೇಹಿತರೆ. ನಾನು ಏನು ವಿಡಿಯೋ ಹಾಕಿದ್ದೆ ಅಲ್ಲಿಂದ 3 ತಿಂಗಳು ಆದಮೇಲೆ ಅದು ಇಷ್ಟು ಹೈಟ್ ಆಗಿ ಬೆಳ್ಕೊಂಡಿದೆ ಸ್ನೇಹಿತರೆ ಅಡಿಕೆ ಸಸಿಗಳು. ಇದನ್ನು ನಾವು ಯಾವ ರೀತಿ ಪ್ಯಾಕೆಟಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಸ್ನೇಹಿತರೆ. ಯಾವ್ಯಾವ ರೀತಿ ಇರುತ್ತೆ. ಇದು ಆಲ್ರೆಡಿ ಮಡಿಗಳಲ್ಲೇ 3 ತಿಂಗಳು ಇರೋವಂತಹ ಸಸಿಗಳು. ಇದಕ್ಕೆ ನಾವು ಬಳಸಿರೋವಂತಹ ಕವರ್ ಏನಿದೆ 12x4 ಅಳತೆಯ ನರ್ಸರಿ ಕವರನ್ನೇ ನಾವು ಇದಕ್ಕೆ ತಗೊಂಡಿರೋದು. ಇದಕ್ಕೆ ಮತ್ತೆ ನೆಕ್ಸ್ಟ್ ಕೆಮ್ಮಣ್ಣು, ಯಾವುದೇ ರೀತಿ ಗೊಬ್ಬರನ ಮಿಕ್ಸ್ ಮಾಡದೆ ಪ್ಯೂರ್ ಆಗಿರ್ತಕ್ಕಂತಹ ಕೆಮ್ಮಣ್ಣನ್ನು ತಗೊಂಡಿದ್ದೀವಿ. ಈ ಕೆಮ್ಮಣ್ಣನ್ನು ಈ ಒಂದು ಪ್ಯಾಕೆಟಿಗೆ 1/4 ಭಾಗದಷ್ಟು ಕೆಮ್ಮಣ್ಣನ್ನು ಫಸ್ಟ್ ಹಾಕ್ತೀವಿ. ಅದಾದ ನಂತರ ಇದಕ್ಕೆ 3/4 ಭಾಗದಷ್ಟು ಕೆಮ್ಮಣ್ಣನ್ನು ಹಾಕಿದ ಮೇಲೆ ಪ್ಯಾಕೆಟಿಗೆ ಅಡಿಕೆ ಸಸಿ ಏನಿರುತ್ತೆ ಅದನ್ನು ಪ್ಯಾಕೆಟಿಗೆ ಹಾಕಿ ನೆಕ್ಸ್ಟ್ ಅದ್ರದ್ದು ಮೇಲ್ಗಡೆ 2 ಹಿಡಿಯುವಷ್ಟು ಮಣ್ಣನ್ನು ಹಾಕಿ ನೀಟಾಗಿ ಆ ಅಡಿಕೆ ಸಸಿ ಸೆಕ್ಯೂರ್ ಆಗಂಗೆ ಒಂದೆರಡು ಸಲ ಕುಕ್ಬಿಟ್ಟು ಅದು ನೀಟಾಗಿ ಬಿಗಿ ಆಗಬೇಕು. ಅಡಿಕೆ ಗೋಟು ಏನಿರುತ್ತೆ ಅದು ಆ ಸಸಿ ಬಿಗಿ ಆಗೋವರೆಗೂ ಒಂದು ಸ್ವಲ್ಪ ಕುಕ್ಕಿ ಕ್ರೇಟಿಗೆ ಇಟ್ಕೊಳ್ತೀವಿ ಸ್ನೇಹಿತರೆ. ಈ ಕ್ರೇಟಿಂದ ಮಾಡಿದಂತಹ ಈ ಅಡಿಕೆ ಸಸಿಗಳನ್ನು ಮಡಿಗಳಿಗೆ ಇಟ್ಟು ಯಾವ ರೀತಿ ಅದಕ್ಕೆ ನೀರಿನ ಪೂರೈಕೆ ಯಾವ ರೀತಿ ಇರುತ್ತೆ ಮತ್ತು ಗೊಬ್ಬರದ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗೇನು ನೋಡ್ತಾ ಇದ್ದೀರಾ, ನಮ್ಮ ಹುಡುಗರು ಆಲ್ರೆಡಿ ಪ್ಯಾಕ್ ಮಾಡಿಬಿಟ್ಟು ಕ್ರೇಟ್ಗೆ ಇಟ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಯಾರೆಲ್ಲ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.